ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಘವೇಂದ್ರ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ಸೆಕ್ಷನ್ ನಾವು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ 2009 ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಂದಿನ ತರಗತಿಯಲ್ಲಿ 2009 ಪ್ರಶ್ನೆ ಪತ್ರಿಕೆ 15 ಪ್ರಶ್ನೆಗಳಿದ್ದಾವೆ. ಉಳಿದ ಭಾಗವನ್ನು ನಾವು ನೋಡ್ತಾ ಹೋಗೋಣ. 16ನೆಯ ಪ್ರಶ್ನೆ, ಟಾರ್ನ್ ಫ್ಲಾಜ್ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ನಂಬರ್ 1 ಥಿಯೇಟರ್, ಆಪ್ಷನ್ ನಂಬರ್ 2 ಸಮುದಾಯ ಭವನ, ಆಪ್ಷನ್ 3 ಸಭಾಭವನ, ಆಪ್ಷನ್ 4 ವ್ಯಾಯಾಮ ಮಾಡಲು ಸಾಧನ ಅಥವಾ ಸಲಕರಣೆಗಳೊಂದಿಗಿರುವ ವಿಶಾಲವಾದ ಮೈದಾನ. ಸರಿಯಾದ ಉತ್ತರ ಆಪ್ಷನ್ 4 ವ್ಯಾಯಾಮ ಮಾಡಲು ಸಾಧನ ಸಲಕರಣೆಗೊಂಡಿರುವ ವಿಶಾಲವಾದ ಮೈದಾನ. 17ನೇ ಪ್ರಶ್ನೆ, ರೆಸಿಪ್ರೋಕಲ್ ಇನ್ನರ್ವೇಷನ್ ಎಂಬುದು ಸಾಮಾನ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ನಂಬರ್ 1 ಹೃದಯ, ಆಪ್ಷನ್ ನಂಬರ್ 2 ಯಕೃತ್, ಆಪ್ಷನ್ ನಂಬರ್ 3 ಸ್ನಾಯುಗಳು, ಆಪ್ಷನ್ ನಂಬರ್ 4 ಕೂದಲು. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಸ್ನಾಯುಗಳು. 18ನೆಯ ಪ್ರಶ್ನೆ, ಭಾರತ ಕೇಂದ್ರ ಸರ್ಕಾರ ಮೊಟ್ಟ ಮೊದಲಿಗೆ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಕಾಲೇಜನ್ನು ಸ್ಥಾಪಿಸಿದ ವರ್ಷ? 1ನೇ ಆಪ್ಷನ್ಸ್ 1953, 2ನೇ ಆಪ್ಷನ್ಸ್ 1963, ಆಪ್ಷನ್ ನಂಬರ್ 3 1957, ಆಪ್ಷನ್ ನಂಬರ್ 4 1961. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 1957. 19ನೇ ಪ್ರಶ್ನೆ, ಲೇಜಿಂಗ್ ಅನ್ನು ಬೋಧನೆ ಮಾಡಲು ಆದರ್ಶ ವಿಧಾನ? ಆಪ್ಷನ್ ನಂಬರ್ 1 ಅನುಕರಣೆಯ ವಿಧಾನ, ಆಪ್ಷನ್ ನಂಬರ್ 2 ಉಪನ್ಯಾಸ ವಿಧಾನ, ಆಪ್ಷನ್ ನಂಬರ್ 3 ಅನುಕ್ರಮಿಕ ವಿಧಾನ, ಆಪ್ಷನ್ ನಂಬರ್ 4 ಅವಲೋಕನ ವಿಧಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಅನುಕ್ರಮಿಕ ವಿಧಾನ. 20ನೆಯ ಪ್ರಶ್ನೆ, ಆನ್ ಈವನ್ ಬಾರ್ಸ್ ಸಲಕರಣೆಯನ್ನು ಬಳಸಲಾಗುವ ಕ್ರೀಡೆ? ಆಪ್ಷನ್ 1 ಫುಟ್ಬಾಲ್, ಆಪ್ಷನ್ 2 ಫೆನ್ಸಿಂಗ್, ಆಪ್ಷನ್ 3 ಶೂಟಿಂಗ್, ಆಪ್ಷನ್ 4 ಜಿಮ್ನಾಸ್ಟಿಕ್ಸ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಜಿಮ್ನಾಸ್ಟಿಕ್ಸ್. ಮುಂದಿನ ಪ್ರಶ್ನೆ 21ನೆಯ ಪ್ರಶ್ನೆ, ಮ್ಯಾಕ್ಡೂಗಲ್ನ ಹೆಸರು ಸಂಯೋಜನೆ ಹೊಂದಿರುವಂತಹದ್ದು? ಆಪ್ಷನ್ ನಂಬರ್ 1 ಇನ್ ಸ್ಟ್ರಿಕ್ಟ್ ಪ್ರಾಕ್ಟೀಸ್ ಥಿಯರಿ, ಆಪ್ಷನ್ ನಂಬರ್ 2 ಸೆಲ್ಫ್ ಎಕ್ಸ್ಪ್ರೆಷನ್ ಥಿಯರಿ, ಆಪ್ಷನ್ ನಂಬರ್ 3 ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಆಪ್ಷನ್ ನಂಬರ್ 4 ಸರ್ಪ್ಲಸ್ ಎನರ್ಜಿ ಥಿಯರಿ. ಸರಿಯಾದ ಉತ್ತರ ಆಪ್ಷನ್ 1 ಇನ್ ಸ್ಟ್ರಿಕ್ಟ್ ಪ್ರಾಕ್ಟೀಸ್ ಥಿಯರಿ. ಮ್ಯಾಕ್ಡೂಗಲ್ನ ಹೆಸರು ಸಂಯೋಜನೆಗೊಂಡಿರುವಂಥದ್ದು ಇನ್ ಸ್ಟ್ರಿಕ್ಟ್ ಪ್ರಾಕ್ಟೀಸ್ ಥಿಯರಿ. 22ನೇ ಪ್ರಶ್ನೆ, ಹಿಡನ್ ಗಾರ್ಡನ್ ಎಂಬುದು ಆಪ್ಷನ್ ನಂಬರ್ 1 ಬೇಸ್ಬಾಲಿನ ಕ್ರೀಡಾಂಗಣ, ಆಪ್ಷನ್ ನಂಬರ್ 2 ಸಾಫ್ಟ್ಬಾಲ್ ಕ್ರೀಡಾಂಗಣ, ಆಪ್ಷನ್ ನಂಬರ್ 3 ಕ್ರಿಕೆಟ್ ಕ್ರೀಡಾಂಗಣ ಕ್ರಿಕೆಟ್ ಸ್ಟೇಡಿಯಂ, ಆಪ್ಷನ್ ನಂಬರ್ 4 ಆರ್ಚರಿ ಕ್ರೀಡಾಂಗಣ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಕ್ರಿಕೆಟ್ ಸ್ಟೇಡಿಯಂ. ಈಡನ್ ಗಾರ್ಡನ್ ಇರುವಂಥದ್ದು ಹೈದರಾಬಾದಿನಲ್ಲಿ ಇದೆ. 23ನೇ ಪ್ರಶ್ನೆ, ಮೂಲ ಪ್ರವೃತ್ತಿಗಳು? ಆಪ್ಷನ್ ನಂಬರ್ 1 ಕಲಿತಿದ್ದು, ಆಪ್ಷನ್ ನಂಬರ್ 2 ಕಲಿತಿಲ್ಲದ್ದು, ಆಪ್ಷನ್ ನಂಬರ್ 3 ತರಬೇತಿಗೊಂಡಿದ್ದು, ಆಪ್ಷನ್ ನಂಬರ್ 4 ಅನುಕರಣೆ ಮಾಡಿದ್ದು. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಕಲಿತಿಲ್ಲದ್ದು. 24ನೇ ಪ್ರಶ್ನೆ, ನೀರಿನಲ್ಲಿ ಕರಗುವ ಜೀವಸತ್ವಗಳು? ಆಪ್ಷನ್ ನಂಬರ್ 1 ಎ ಡಿ, ಆಪ್ಷನ್ ನಂಬರ್ 2 ಎ ಇ, ಆಪ್ಷನ್ ನಂಬರ್ 3 ಬಿ ಸಿ, ಆಪ್ಷನ್ ನಂಬರ್ 4 ಎ ಕೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 25ನೆಯ ಪ್ರಶ್ನೆ, ಆರೋಗ್ಯವಂತ ಮನುಷ್ಯರಲ್ಲಿ ಅಥವಾ ಆರೋಗ್ಯವಂತ ವಯಸ್ಕರಲ್ಲಿ ಇರಬೇಕಾದ ರಕ್ತದೊತ್ತಡದ ಸಹಜ ಮಟ್ಟ? ಆಪ್ಷನ್ ನಂಬರ್ 1 120/80 mmHg, ಎರಡನೇದು 140 100, ಆಪ್ಷನ್ ನಂಬರ್ 3 140/80, ಆಪ್ಷನ್ ನಂಬರ್ 4 160/80. ಸರಿಯಾದ ಉತ್ತರ 120/80 mm. 26ನೇ ಪ್ರಶ್ನೆ, ವೈಟಲ್ ಕೆಪಾಸಿಟಿಯನ್ನು ಅಳೆಯುವ ಸಲಕರಣೆ? ಆಪ್ಷನ್ ನಂಬರ್ 1 ಥರ್ಮೋಮೀಟರ್, ಆಪ್ಷನ್ 2 ವೇಟ್ ಸ್ಪೆರೋಮೀಟರ್, ಆಪ್ಷನ್ ನಂಬರ್ 3 ಸ್ಪೀಡೋಮೀಟರ್, ಆಪ್ಷನ್ ನಂಬರ್ 4 ಬ್ಯಾರೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ವೇಟ್ ಸ್ಪೆರೋಮೀಟರ್.
27ನೇ ಪ್ರಶ್ನೆ, ಮುಂದಿನ ಸಮ್ಮರ್ ಒಲಿಂಪಿಕ್ ಕ್ರೀಡೆಗಳು ಯಾವ ವರ್ಷದಲ್ಲಿ ನಡೆಯಲಿವೆ? ಆಪ್ಷನ್ ನಂಬರ್ 1 2011, ಆಪ್ಷನ್ ನಂಬರ್ 2 2010, ಆಪ್ಷನ್ ನಂಬರ್ 3 2012, ಆಪ್ಷನ್ ನಂಬರ್ 4 2013. ಇದಕ್ಕೆ ಸರಿಯಾದ ಉತ್ತರ 2012. ಇಂಡಿಯನ್ ಪ್ರೀಮಿಯರ್ ಲೀಗ್ ಇದರೊಂದಿಗೆ ಸಂಯೋಜನೆಗೊಂಡಿದೆ. 28ನೇ ಪ್ರಶ್ನೆಗೆ ಆಪ್ಷನ್ಸ್ ನೋಡೋಣ. ಆಪ್ಷನ್ ನಂಬರ್ 1 ಕ್ರಿಕೆಟ್, ಆಪ್ಷನ್ ನಂಬರ್ 2 ಆರ್ಚರಿ, ಆಪ್ಷನ್ ನಂಬರ್ 3 ಶೂಟಿಂಗ್, ಆಪ್ಷನ್ ನಂಬರ್ 4 ಸೈಕ್ಲಿಂಗ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಕ್ರಿಕೆಟ್. 29ನೇ ಪ್ರಶ್ನೆ, ನೆಲದಿಂದ ಬ್ಯಾಸ್ಕೆಟ್ಬಾಲ್ ರಿಂಗಿನ ಮೇಲ್ತುದಿಯ ಎತ್ತರ ಎಷ್ಟಿರುತ್ತದೆ? ಆಪ್ಷನ್ ನಂಬರ್ 1 3.05 ಮೀಟರ್, ಆಪ್ಷನ್ ನಂಬರ್ 2 3.10 ಮೀಟರ್, ಆಪ್ಷನ್ ನಂಬರ್ 3 3.15 ಮೀಟರ್, ಆಪ್ಷನ್ ನಂಬರ್ 4 3.20 ಮೀಟರ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 3.05 ಮೀಟರ್ಸ್. 30ನೇ ಪ್ರಶ್ನೆ, ಶಟಲ್ ಬ್ಯಾಡ್ಮಿಂಟನ್ನ ಪಂದ್ಯದಲ್ಲಿ ಅಂಕಣದ ಮಧ್ಯಭಾಗದಿಂದ ಸರ್ವಿಸ್ ಲೈನ್ ಇರುವ ದೂರ. ಆಪ್ಷನ್ ನಂಬರ್ 1 3 ಇಂಚಸ್, ಆಪ್ಷನ್ 2 3 ಇಂಚಸ್, 6 to 8. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 6 to 6.